ನಮಸ್ಕಾರ. ಬೆಳಗ್ಗೆ ಒಬ್ಬರು ನನ್ನ ಕ್ಲೈಂಟು ಕಾಲ್ ಮಾಡಿದರು. ಮೇಡಮ್, ಈ ಸರ್ಪದೋಷ ಅನ್ನೋದು ತುಂಬಾ ಖರಾಬಾಗಿದೆ. ನಾನು ಕೂಡ ಲೈಫಲ್ಲಿ ಅನುಭವಿಸಿದ್ದೀನಿ. ಮತ್ತು ಈ ದೋಷ ನಿವಾರಣೆ ಆಗ್ತಿದ್ದಂಗೆ, ನೀವು ಹೇಳ್ದಂಗೆ ದೋಷದ ತೀವ್ರತೆ ಕಡಿಮೆ ಆಗ್ತಿದ್ದಂಗೆ ತುಂಬಾ ಒಳ್ಳೆಯದಾಗ್ತಾ ಇದೆ. ಅದ್ರ ರಿಸಲ್ಟನ್ನು ಕೂಡ ನೋಡ್ತಾ ಇದ್ದೀನಿ. ಮೊದಲೆಲ್ಲ ತುಂಬಾ ಭಯ ಆಗ್ತಿತ್ತು ಈ ಸರ್ಪದೋಷ ಅಂತ ಅಂದರೆ. ಬಟ್ ನೀವು ಕೆಲವೊಂದು ವಿಡಿಯೋಗಳಲ್ಲೆಲ್ಲ ಹೇಳಿದಿರಲ್ಲ, ತಪ್ಪನ್ನು ಮಾಡಿರ್ತೀರ, ತಪ್ಪನ್ನು ತಿದ್ದುಕೊಳ್ತಿದ್ದಂಗೆ ಆಟೋಮೆಟಿಕ್ಕಾಗೆಲ್ಲ ಒಳ್ಳೇದಾಗ್ತಾ ಬರುತ್ತೆ ಅಂಥೇಳಿ. ಅದು ಖಂಡಿತವಾಗಿಯೂ ನಿಜ ಮೇಡಮ್. ಮತ್ತು ಇದ್ರ ಬಗ್ಗೆ ಇನ್ನಷ್ಟು ಕೂಡ ಈಗ ಭಯ ಪಡುವ ಅಗತ್ಯ ಇದೆಯಾ? ನಮಗೆ ಭಯ ಪಡ್ದಲೇ ನಾವು ಈ ದೋಷವನ್ನು ಬಗೆಹರಿಸ್ಕೋಬಹುದಾ? ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ನೋಡಿ, ಸರ್ವೇ ಸಾಮಾನ್ಯವಾಗಿ ಯಾರೇ ಒಬ್ಬ ಮನುಷ್ಯ ಆಗಲಿ, ಯಾವುದೇ ಒಂದು ಪ್ರಾಣಿಗಾಗಲಿ, ಏನೇ ಒಂದು ನಾವು ಅಕಸ್ಮಾತ್ ಸಮಸ್ಯೆ ಮಾಡಿದಾಗ ಅದು ರಿಯಾಕ್ಟ್ ಮಾಡುತ್ತಲ್ವ, ಇದನ್ನು ಕೂಡ ಹಾಗೇ ದೈವಿಕ ಶಕ್ತಿಯನ್ನು ಹೊಂದಿರ್ತಕ್ಕಂಥ ಕೆಲವೊಂದು ನಾಗಗಳನ್ನು ಕೂಡ ಇರುತ್ತೆ. ವಂಶ ಪಾರಂಪರೆಯಿಂದನೂ ಕೂಡ ಅಷ್ಟೇ ಅದು ನಮಗೆ ನೆರಳಾಗಿ ಕಾಪಾಡ್ಕೊಂಡು ಬಂದಿರ್ತಕ್ಕಂಥ ನಾಗಗಳೂ ಇರುತ್ತೆ. ಅಥವಾ ನಾಗರಕಲ್ಲನ್ನು ನಾವು ಪೂಜೆ ಮಾಡ್ಕೊಂಡು ಬಂದಿರ್ತೀವಿ, ಅದು ಮುಕ್ಕಾಗಿರ್ತಕ್ಕಂಥದ್ದು, ಅದಕ್ಕೆ ನೆರಳು ಇಲ್ಲದೆ ಇರ್ತಕ್ಕಂಥದ್ದು. ಮತ್ತು ನಾಗಗಳಿಗೆ ಏನಾದರೂ ಸಮಸ್ಯೆಗಳನ್ನ ಮಾಡಿದಾಗ, ಅದರಲ್ಲೂ ದೈವಿಕ ಶಕ್ತಿ ಇರ್ತಕ್ಕಂತಹ ನಾಗಗಳಿಗೆ, ಸಾಮಾನ್ಯವಾಗಿ ಎಲ್ಲ ನಾಗಗಳಿಗೂ ಕೂಡ ಅಷ್ಟೇ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಒಂದು 50% ಶಕ್ತಿ ಇದ್ರೂ ಕೂಡ ಅದು ಬೈ ಬರ್ತು ಶಕ್ತಿನೇ ಹೊಂದಿರುತ್ತೆ ಆ್ಯಕ್ಚುಲಿ. ಏಕೆಂದರೆ ಭೂಮಿನೇ ಹೊತ್ತು ನಿಂತಿರ್ತಕ್ಕಂತಹ ನಾಗ ಅಂತ ಹೇಳ್ತೀವಿ, ಕೆಳಗಡೆ ನಾಗಲೋಕ ಇದೆ ಅಂತೇಳಿ ನಂಬಿದ್ದೀವಿ, ಹಿರಿಯರೆಲ್ಲ ಹೇಳ್ತಾರೆ. ಸೊ ಹಾಗಾಗಿ ಅದರಲ್ಲೂ ದೈವಿಕ ಶಕ್ತಿಯನ್ನು ಹೊಂದಿರ್ತಕ್ಕಂಥ ನಾಗನ ಪೂಜೆ ನಿಂತಾಗ, ನಾಗನಿಗೆ ಏನಾದ್ರೂ ಅಕಸ್ಮಾತ್ ಸಂಚಾರ ಮಾಡ್ತಿರ್ಬೇಕಾದ್ರೆ, ಈಗ ಮನುಷ್ಯನಿಗೆ ಹೆದರಿಕೆ ಅನ್ನೋದು ಸಹಜವಾಗಿಯೇ ಇರುತ್ತೆ. ಏನಾದರೂ ಒಂದು ಸಮಸ್ಯೆ ಮಾಡಿದಾಗ ಅದರ ಒಂದು ಶಾಪಕ್ಕೆ, ದೋಷಕ್ಕೆ ಏನಾದ್ರೂ ಗುರಿಯಾದಾಗ, ಅಂದರೆ ನೀವು ಅಲ್ಲಿ ತಪ್ಪು ಮಾಡಿರ್ತೀರ, ಆ ತಪ್ಪನ್ನು ತಿದ್ದುಕೊಳ್ಳೋ ಅಂಥದ್ದು, ತಪ್ಪನ್ನು ತಿದ್ದುಕೊಳ್ಳುವಂತಹ ಕೆಲವೊಂದು ಮಾರ್ಗಗಳು ಹಳೆಯ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. ಯಾವ ರೀತಿ ಪೂಜೆ ಪುನಸ್ಕಾರಗಳಾಗಿರ್ಬೋದು, ನಾವು ಮಾನಸಿಕವಾಗಿ ಕ್ಷಮೆಯನ್ನು ಕೇಳೋ ಅಂಥದ್ದಾಗಿರ್ಬೋದು, ಅರಿಶಿಣ ಸಂಜೀವಿನಿಯ ಮುಖಾಂತರವಾಗಿ ಅದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ಅಷ್ಟು ಒಂದು ಮೆಥಡ್ ಇರುತ್ತೆ ಅದರಲ್ಲಿ, ಅಷ್ಟೊಂದು ಗಿಡಮೂಲಿಕೆಗಳನ್ನೆಲ್ಲ ಹಾಕಿ ಪ್ರೇ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ನಿಯಮಗಳಿದೆ. ಅದು ಗುಪ್ತ ಪೂಜೆಯಲ್ಲಿ ಇರುತ್ತೆ, ಬಟ್ ಅದು ಯಾರಿಗೂ ಸ್ಪ್ರೆಡ್ ಮಾಡೋದಿಲ್ಲ. ಅದನ್ನು ಮಾಡಿಕೊಟ್ಟಿದ್ದಾದಮೇಲೆ ಅಲ್ಲಿ ನಾಗನೂ ಕೂಡ ಶಾಂತಿಯಾಗಿ, ನಾಗನ ಅನುಗ್ರಹನೂ ಕೂಡ ಆಗುತ್ತೆ. ಜೊತೆಯಲ್ಲಿ ನಿಮಗೂ ಕೂಡ ಆ ನಾಗನಿಂದ, ಅಂದರೆ ನಾಗನ ಶಾಪನಿಂದ, ದೋಷದಿಂದ ಆಗಿರ್ತಕ್ಕಂಥ ಸಮಸ್ಯೆ, ಅಂದರೆ ದೋಷದ ತೀವ್ರತೆ ಕಡಿಮೆ ಆಗ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಒಳ್ಳೆಯದಾಗ್ತಾ ಬರುತ್ತೆ. ಹೀಗೆ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ತಿದ್ದುಕೊಳ್ಳುವಂತಹ ಮಾರ್ಗ, ಈ ಮಾರ್ಗದಲ್ಲಿ ನಡೆದಾಗ ಆ ಒಂದು ತಪ್ಪಿಗೆ ಕ್ಷಮೆ ಅನ್ನೋದು ಇರುತ್ತೆ. ಕೆಲವು ಟೈಮಲ್ಲಿ ಎಷ್ಟೋ ಜನಕ್ಕೆ ನಾನು ಹೀಲಿಂಗ್ ಮಾಡಬೇಕಾದ್ರೂ ಕೂಡ ಅಷ್ಟೇ, ಕೆಲವರು ಪ್ರೆಗ್ನೆಂಟ್ ಆಗಿರೋದಿಲ್ವಲ್ಲ, ಈ ಅರಿಶಿಣ ಸಂಜೀವನಿಯನ್ನು ಕೊಡ್ತೀನಲ್ಲ, ಕೆಲವೊಂದು ನಾಗಗಳು, ಅಂದರೆ ಒಂದು ಸೆನ್ಸ್ ಪ್ರಕಾರವಾಗಿ ಹೇಳ್ತಾ ಇರೋದು, ಅದೇ ನಾಗ ಅವರ ಒಂದು ಹೊಟ್ಟೆನಲ್ಲೇ ಹುಟ್ಟಿ ಜನ್ಮ ತಾಳಿ ಬರುತ್ತೆ. ಅಂದರೆ ಆ ಒಂದು ಮಗುವನ್ನು ನೀವು ಸಾಕಬೇಕಾಗುತ್ತೆ. ಅಲ್ಲಿಗೆ ನೀವು ಮಾಡಿರ್ತಕ್ಕಂತಹ ತಪ್ಪನ್ನು ಈ ಒಂದು ಕ್ಷಮಾಧಾರ ಮುಖಾಂತರವಾಗಿ ನೀವು ಆ ಮಗುನ ಸಾಕಬೇಕಾದ್ರೆ, ಅಂದರೆ ಮಗುನ ಸಾಕ್ತಾ ಇರ್ತೀರಲ್ಲ, ಅಂದರೆ ಅಲ್ಲಿಗೊಂದು ನಾಗನನ್ನು ನೋಡ್ಕೊಂಡಂಗೆ ಲೆಕ್ಕ. ಎಷ್ಟೋ ಒಂದು ಮಿರಾಕಲ್ ಆಗಿದೆ ಇಂತಹ ಒಂದು ವಿಷಯದಲ್ಲಿ. ಮತ್ತಿನ್ನೊಂದು, ಅದೇ ನಾಗಗಳು ಶಾಂತಿಯಾಗಿ ಮತ್ತು ಪುನರ್ಜನ್ಮ, ಅಂದರೆ ಬೇರೆ ಒಂದು ಜನ್ಮದ ರೂಪದಲ್ಲಿ ಅವು ಜನ್ಮ ತಾಳುತ್ತೆ. ಈ ಥರದ ಒಂದು ಸನ್ನಿವೇಶಗಳನ್ನು ಕೂಡ ನಾವು ನೋಡಬಹುದು. ಮತ್ತು ನಾಗರಕಲ್ಲು ಅಂತ ಹೇಳ್ತೀವಲ್ಲ, ಅದು ಸಾಮಾನ್ಯವಾಗಿ ಇರೋದಿಲ್ಲ. ನಾಗರಕಲ್ಲು ಹೆಂಗಪ್ಪ ಅಂತ ಅಂದರೆ, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿರ್ತೀರ, ಪೂಜೆ ಪುನಸ್ಕಾರ ಮಾಡಿರ್ತೀರ, ಅಕಸ್ಮಾತ್ ಏನು ಮಾಡ್ದಲೇ ಇದ್ರೂ ನೀವು ಮನಸ್ಸಾರೆ ನೀವು ಅಲ್ಲಿ ಪೂಜೆಯನ್ನು ಮಾಡಿರ್ತೀರ, ದೇವರನ್ನ ಒಂದು ಆವಾಹನೆಯನ್ನು ಮಾಡಿರ್ತೀರ, ನೀವು ಭಕ್ತಿಯಿಂದ ನೀವು ಮನೆಯಲ್ಲಿ ಪೂಜಿಸಿದ್ರೂ ಕೂಡ ಅಷ್ಟೇ, ದೇವ್ರ ಫೋಟೋ ಆಗಲಿ ವಿಗ್ರಹಗಳಲ್ಲಾಗಲಿ ಆ ಒಂದು ಎನರ್ಜಿ ಪಾಸ್ ಆಗುತ್ತೆ ಅಲ್ವಾ. ಅಂಥದ್ದು ಶಾಸ್ತ್ರೋಕ್ತವಾಗಿ ನೀವು ನಾಗರಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿರ್ತೀರ, ದೊಡ್ಡವ್ರು ಯಾರೋ ಹಳೆ ಕಾಲದವ್ರೇನೋ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ಇವಾಗಿನ ಶಾಸ್ತ್ರೋಕ್ತವಾಗಿ ನಾವು ಮಾಡೋದಕ್ಕಿಂತ ಹಳಬ್ರು ಎಲ್ಲ ಮಾಡ್ತಾ ಇದ್ರಲ್ಲ, ಅದು ತುಂಬಾ ಶ್ರೇಷ್ಠವಾಗಿತ್ತು. ಅಂದರೆ ಅಷ್ಟು ಎಲ್ಲ ನಾಗರಕಲ್ಲು ಕೆಳಗಡೆ ಕೆಲವೊಂದೆಲ್ಲ ಮೆಟೀರಿಯಲ್ ಎಲ್ಲ ಹಾಕ್ತಾಯಿದ್ರು, ಅಂದರೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಕೆಲವೊಂದು ಗಿಡಮೂಲಿಕೆಗಳನ್ನು ಕೂಡ ಹಾಕ್ತಾಯಿದ್ರು. ಗಿಡಮೂಲಿಕೆಯಿಂದನೇ ಆ ಒಂದು ಎನರ್ಜಿ ಪಾಸಾಗಿ, ಪ್ರಕೃತಿನ ಎನರ್ಜಿ ಪಾಸಾಗಿ, ಮತ್ತು ಅವರು ಮಂತ್ರಗಳನ್ನ ಪಠನೆ ಮಾಡ್ತಾರಲ್ಲ, ಆ ಎನರ್ಜಿ, ನಿಮ್ಮ ಒಂದು ಭಕ್ತಿ, ಇದೆಲ್ಲದನ್ನು ಕೂಡ ಪಾಸಾಗಿ ಅಲ್ಲಿ ಒಂದು ಶಕ್ತಿ ಆವಾಹನೆ ಆಗ್ತಾಯಿತ್ತು, ನಾಗದೇವನ ಶಕ್ತಿ. ಅದು ಏನಾಗುತ್ತೆ ಅಂತ ಅಂದರೆ, ಕಾಲಕ್ರಮೇಣವಾಗಿ ಇವಾಗ
ಯಾರು ಪೂಜೆ ಮಾಡ್ಕೊಂಡೆಲ್ಲ ಬಂದಿರ್ತಾರೋ, ಆರಾಧನೆ ಎಲ್ಲ ಮಾಡ್ಕೊಂಡು ಬಂದಿರ್ತಾರಲ್ವ, ಅದೇನಾದ್ರೂ ಅಕಸ್ಮಾತ್ ಅಲ್ಲಿ ಸ್ಟಾಪ್ ಆದ್ರೂ ಕೂಡ ಅಷ್ಟೇ, ನೆಕ್ಸ್ಟು ಜನ್ರೇಷನ್ನು ಇವಾಗ ಅವ್ರಿಗೆ ಮಾಡೋಕ್ಕಾಗಲ್ಲಪ್ಪ, ಏನೋ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಇಲ್ಲ ಊರಿಂದ ಊರಿಗೆ ಏನಾದ್ರು ವಲಸೆ ಹೋಗಿರ್ತಾರೆ ಅಂತ ತಿಳ್ಕೊಳ್ಳಿ, ಬೇರೆ ಕಡೆ ಹೋಗಿ ಅಕಸ್ಮಾತ್ ಅಲ್ಲಿ ಸ್ಟೇ ಆಗಿರ್ತಾರೆ ಅಂತ ತಿಳ್ಕೊಳ್ಳಿ. ಅಂಥ ಒಂದು ಸಂದರ್ಭದಲ್ಲೂ ಕೂಡ ಅಷ್ಟೇ ಇದರ ಒಂದು ಶಾಪ ತಾಗುತ್ತೆ. ಅಕಸ್ಮಾತ್ ಅದು ತಾಗಬಾರ್ದು ಅಂತಂದರೆ ವರ್ಷಕ್ಕೊಂದ್ಸರಿನಾದ್ರೂ ಹೋಗಿ ಕೂಳೆನಾಗರು ಚೌತಿನಾಗರು ಅಂತೇಳಿ, ಅಂದರೆ ನಿಮ್ಮ ಪಾರಂಪರಿಕವಾಗಿ ಬಂದಿರತಕ್ಕಂಥ ಒಂದು ನಾಗನ ಪೂಜೆಯನ್ನು ಮಾಡ್ಕೊಂಬಂದಲ್ಲೇ ಅದು ಶಾಂತಿ ಆಗ್ತಾ ಹೋಗುತ್ತೆ. ಆಶೀರ್ವಾದನೂ ಕೂಡ ಇದ್ದೇ ಇರುತ್ತೆ ಕಾಮನಾಗಿ. ಮತ್ತು ಇನ್ನೊಂದು ಅದ್ರ ನೆರಳನ್ನು ಕೂಡ ಅಷ್ಟೇ, ಅಲ್ಲಿ ನೆರಳಿಲ್ಲ ಅಂತ ಅಂದ್ರೂ ನೆರಳಿಲ್ದಲೇ ಆ ನಾಗರ ಕಲ್ಲುಗಳು ಒಣಗ್ತಿದ್ರೂ ಕೂಡ ಅಷ್ಟೇ ಅದು ತೊಂದರೆ ಆಗುತ್ತೆ. ಈ ಥರ ಒಂದು ಸಮಸ್ಯೆಗೆ ಹೆಂಗೆ ಅಂತ ಅಂದರೆ, ನೀವೇನು ತಪ್ಪು ಮಾಡ್ತೀರೋ ಅದಕ್ಕೆ ಪ್ರತಿಫಲ, ಕರ್ಮಫಲ ಅಂತಾರೆ. ಈಗ ನೋಡಿ, ನಾವು ಒಳ್ಳೆಯ ಕರ್ಮಗಳನ್ನು, ಅಂದರೆ ಕರ್ಮ ಅಂದರೆ ಕೆಲಸ ಅಂತೀವಿ, ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಒಳ್ಳೆಯದೇ ಆಗುತ್ತೆ, ಕೆಟ್ಟ ಕೆಲಸಗಳನ್ನು ಮಾಡಿದಾಗ ಅದು ರಿಟರ್ನು ಅದೇ ಫಲನೇ ಸಿಗುತ್ತೆ, ಇನ್ನೇನಿಲ್ಲ ಅಷ್ಟೇ. ಈ ಸರ್ಪದೋಷ ಅನ್ನೋದು ಭಯ ಪಡುವಂಥ ಅಗತ್ಯ ಇಲ್ಲ. ಈ ಒಂದು ತಪ್ಪಿನ ಅರಿವನ್ನು ಅರ್ಥ ಮಾಡಿಕೊಂಡು ಕೆಲವೊಂದು ಮಾರ್ಗಗಳ ಮುಖಾಂತರವಾಗಿ ನಿವಾರಣೆ ಮಾಡಿಕೊಂಡಲ್ಲಿ ಅದೇ ಸ್ವಾಮಿನೇ ನೆರಳಾಗಿ ಕಾಪಾಡ್ತಾ ಒಳ್ಳೇದು ಮಾಡ್ತಾರೆ. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.